ನಂಬರ್ 10, ಈ ಭೂಮಿಯಲ್ಲಿ ನೀರಿಗಿಂತ ಜಾಸ್ತಿ ಇರೋದು ಅಂದರೆ ನೀವು ಲ್ಯಾಂಡ್ ಅಂತ ಹೇಳ್ಬೋದು. ಬಟ್ ಲ್ಯಾಂಡ್ ಅನ್ನೋದು ರಾಂಗ್ ಆನ್ಸರ್. ನೀರು ಆದಮೇಲೆ ಈ ಭೂಮಿಯನ್ನು ಆವರಿಸಿಕೊಂಡಿದ್ದು ಕ್ಲೌಡ್, ಆನಂತರ ಲ್ಯಾಂಡ್ ಬರುತ್ತೆ. ಈ ಭೂಮಿಯ ಮೇಲೆ 60% ಅಷ್ಟು ಮೋಡದಿಂದ ಯಾವಾಗಲೂ ತುಂಬಿರುತ್ತೆ. 21% ಮಾತ್ರ ಲ್ಯಾಂಡ್ ಹೊಂದಿದೆ. ನಂಬರ್ 9, ಬೆಕ್ಕಿನ ದೇಹದಲ್ಲಿ 230 ಮೂಳೆಗಳು ಇರುತ್ತೆ. ಅಂದರೆ ಮನುಷ್ಯರಿಗಿಂತ ಜಾಸ್ತಿ ಮೂಳೆಗಳನ್ನು ಬೆಕ್ಕುಗಳು ಹೊಂದಿವೆ. ನಂಬರ್ 8, ಆಸ್ಟ್ರಿಚ್ ಪಕ್ಷಿಯು ಈ ಜಗತ್ತಿನಲ್ಲಿರುವ ಎಲ್ಲ ಪಕ್ಷಿಗಳಿಗಿಂತ ದೊಡ್ಡ ಗಾತ್ರದ ಮೊಟ್ಟೆ ಇಡುತ್ತೆ ಅಂತ ನಿಮಗೆ ಗೊತ್ತಿದೆ. ಈ ಮೊಟ್ಟೆಯನ್ನು ಕೋಳಿಯ ಮೊಟ್ಟೆಗೆ ಕಂಪೇರ್ ಮಾಡಿದರೆ ಈ ಮೊಟ್ಟೆಯಿಂದ ನೀವು 11 ಆಮ್ಲೆಟನ್ನು ಮಾಡಬಹುದು. ನಂಬರ್ 7, ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ಪ್ರಜಾತಿಯಲ್ಲೂ ಅಂದರೆ ಮನುಷ್ಯರಾಗಲಿ, ಸ್ನೇಕ್ ಆಗಲಿ, ಕ್ಯಾಟ್ ಆಗಲಿ ಅವರೆಲ್ಲ ಅವರ ನಾಲಿಗೆಯನ್ನು ಹೊರಗೆ ಹಾಕ್ತಾರೆ. ಆದರೆ ಮೊಸಳೆಯನ್ನು ಬಿಟ್ಟು. ನೀವು ಯಾವಾಗಾದರೂ ನೋಡಿದ್ದೀರಾ ಮೊಸಳೆ ನಾಲಿಗೆಯನ್ನು ಹೊರಗೆ ಹಾಕಿದ್ದು? ಮೂವಿಯಲ್ಲಿ, ರಿಯಲ್ ಲೈಫಲ್ಲಿ ನೀವು ನೋಡಿದರೆ ಕಮೆಂಟ್ ಮಾಡಿ. ನಂಬರ್ 6, ಒಂದು ಮಹಿಳೆಯ ಹೃದಯ ಪುರುಷರ ಹೃದಯಕ್ಕಿಂತ ಜಾಸ್ತಿ ವೇಗವಾಗಿ ಬಡಿದುಕೊಳ್ಳುತ್ತೆ. ಮಹಿಳೆಯರ ಹೃದಯ ಪರ್ ಮಿನಿಟ್ಗೆ 78ರಿಂದ 82 ಬಾರಿ ಬಡಿದುಕೊಳ್ಳುತ್ತೆ. ಬಟ್ ಪುರುಷರ ಹೃದಯ ನಿಮಿಷಕ್ಕೆ 70ರಿಂದ 72 ಬಾರಿ ಬಡಿದುಕೊಳ್ಳುತ್ತೆ. ಇದರ ಹಿಂದೆ ಒಂದು ಸೈನ್ಸ್ ಇದೆ. ಅದೇನೆಂದರೆ ಹುಡುಗರಿಗಿಂತ ಹುಡುಗಿಯರ ಹೃದಯ ಸೈಜಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಇದೇ ಕಾರಣದಿಂದ ಹುಡುಗಿಯರ ಹೃದಯ ಹುಡುಗರಿಗಿಂತ ಜಾಸ್ತಿ ವೇಗವಾಗಿ ಬಡಿದುಕೊಳ್ಳುತ್ತೆ. ನಂಬರ್ 5, ನೀವು ಈ ಹಣ್ಣಿಗೆ ಏನಂತ ಹೇಳ್ತೀರಾ? ಪೈನಾಪಲ್, ರೈಟ್? ಕನ್ನಡದಲ್ಲಿ ನಾವು ಅನಾನಸ್ ಅಂತ ಹೇಳ್ತೀವಿ. ಫ್ಯಾಕ್ಟ್ ಏನಂದರೆ ಇಂಗ್ಲೀಷನ್ನು ಬಿಟ್ಟು ಬಾಕಿ ಉಳಿದ ಎಲ್ಲ ಭಾಷೆಯಲ್ಲೂ ಇದನ್ನು ಅನಾನಸ್ ಅಂತಾನೆ ಕರೀತಾರೆ. ನೀವು ಇಲ್ಲಿ ನೋಡಬಹುದು, ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಲ್ಲಿಯೂ ಇದನ್ನು ಅನಾನಸ್ ಅಂತಾನೆ ಹೇಳ್ತಾರೆ. ನಂಬರ್ 4, ಆಗ್ರಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಜೀವಂತ ಸಮಾಧಿ ಮಾಡಿದ್ದಾರೆ. ಲ್ಯಾಂಡ್ನ ವಿಷಯದಲ್ಲಿ ಆಗ್ರಾದ ಒಬ್ಬ ವ್ಯಕ್ತಿಗೆ 4 ಜನ ಸೇರಿ ಹಿಗ್ಗಮುಗ್ಗ ಹೊಡೆದು ಜೀವಂತವಾಗಿ ಅವನನ್ನು ಹುತ್ತು ಹಾಕ್ತಾರೆ. ಅಂದರೆ ಸಾಯೋಕ್ಕೆ ಬಿಟ್ಟು ಹೋಗ್ತಾರೆ. ಬಟ್ ಆವಾಗಲೇ ನೋಡಿ ಚಮತ್ಕಾರ ಆಗೋದು. ಒಂದು ನಾಯಿ ಬಂದು ಅವನನ್ನು ಬಚಾವ್ ಮಾಡುತ್ತೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ಸೇವ್ ಮಾಡಬೇಕು ಅಂದ್ಕೊಂಡ್ರೆ ಅದು ಯಾರೇ ಬಂದರೂ ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಂಬರ್ 3, ಈಗಿನ ಸಮಯದಲ್ಲಿ ನಾವು ತುಂಬ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವಿ. ನಿಮಗೆ ಗೊತ್ತಾ ಸ್ಪೇಸಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂತ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿಯೂ ಮಾತಾಡೋಕ್ಕೂ ಒಂದು ಲ್ಯಾಂಗ್ವೇಜ್ ಇದೆ. ಅಲ್ಲಿ ಎಲ್ಲರೂ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಅದು ಯಾವುದೆಂದರೆ ಇಂಗ್ಲೀಷ್ ಮತ್ತು ರಷ್ಯಾ. ನೋಡಿದ್ರಾ, ಇಂಗ್ಲೀಷ್ ಈ ಭೂಮಿ ಮೇಲೆ ಮಾತ್ರ ಅಲ್ಲ, ಭೂಮಿಯ ಹೊರಗೂ ಯೂಸ್ಫುಲ್ ಇದೆ. ಅದಕ್ಕೆ ನಾವು ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ತಾನೆ ಇರಬೇಕು. ನಂಬರ್ 2, ಕತ್ರಿಯನ್ನು ತುಂಬ ಯೂಸ್ ಮಾಡೋದರಿಂದ ಅದರ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಶಾರ್ಪ್ ಮಾಡೋದಕ್ಕಿಂತ ಹೊಸ ಕತ್ರಿಯನ್ನು ಪರ್ಚೇಸ್ ಮಾಡೋದಕ್ಕಿಂತ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಏನಿಲ್ಲ, ಕತ್ರಿಯಿಂದ ಅಲ್ಯೂಮಿನಿಯಮನ್ನು ಕಟ್ ಮಾಡಿ. ಇದರಿಂದ ಕತ್ರಿ ತುಂಬ ಶಾರ್ಪ್ ಆಗುತ್ತೆ, ಹಾಗೆ ಮೊದಲಿನ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂಬರ್ 1, ಮನುಷ್ಯನ ತಲೆಯನ್ನು ಯಾವುದೇ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಬೇರ್ಪಡಿಸಬೇಕೆಂದರೆ ಮನುಷ್ಯನ ತಲೆಯನ್ನು 3 ಬಾರಿ ತಿರುಗಿಸಬೇಕಾಗುತ್ತೆ. ಇದರಿಂದ ಹ್ಯೂಮನ್ ಹೆಡ್ ಶರೀರದಿಂದ ಬೇರ್ಪಡುತ್ತೆ. ನಮ್ಮ ಸ್ಕಿನ್ ತುಂಬ ಎಲಾಸ್ಟಿಕ್ ಆಗಿರುತ್ತೆ. ಬಟ್ ನಿಮಗೆ ಅನಿಸುತ್ತೆ ಇದು ಈಸಿ ಅಂದರೆ? ಖಂಡಿತ ಇಲ್ಲ. ಬೋನ್ಸ್ ಮತ್ತು ಮಸಲ್ ಕಾರಣದಿಂದ 1 ಬಾರಿ ತಿರುಗಿಸೋಕ್ಕೂ ಕಷ್ಟವಾಗುತ್ತೆ.